ಉದಯಗಿರಿ ಗಲಭೆ ಪ್ರಕರಣದ ಆರೋಪಿಯನ್ನ ಬಂಧಿಸಲು ಹಿಂದೇಟು ಹಾಕಿದ್ದ ಸಿಸಿಬಿ ಪೊಲೀಸರು ಇದೀಗ ಸಾಕಷ್ಟು ಆಕ್ರೋಶದ ಬಳಿಕ ಆತನ ಮೇಲೆ ವೈಯಕ್ತಿಕವಾಗಲ್ಲ, ಆತ ಹೇಳಿದ್ದ ಮಾತುಗಳು ದೇವರಿಗೆ ಹೋಗಿ ಮಕ್ಕಳ ತಲೆ ಕಡ್ದು ಬಿಡ್ತೀವಿ, ಅದ್ದು ಮಾಡ್ಬಿಡ್ತೀವಿ, ನಿನ್ನ ಮಗುವಿಂದ ಮಾಡಪ್ಪ ಅಂದಿದ್ ನಾನು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಮತ್ತೆ ಇಂಥ ಬೀದಿಲಿ ನಿಂತ್ಕೊಂಡು ಮಾತಾಡೋ ಅವರೆಲ್ಲ ದೇವರ ಸೇವಕರಲ್ಲ. ಅವರೆಲ್ಲ ಪ್ರಚೋದನೆ ಕೊಡ್ತಕ್ಕ ಯಾರು ದೇವರ ಪ್ರತಿನಿಧಿಗಳಲ್ಲ. ಮೌಲ್ವಿ ಆಗ್ಬಿಟ್ಟೆ, ಪೂಜಾರಿ ಆಗ್ಬಿಟ್ಟೆ, ಫಾದರ್ ಆಗ್ಬಿಟ್ಟೆ ಅಂತ ತಕ್ಷಣ ದೇವರ ಪ್ರತಿನಿಧಿ ಆಗಲ್ಲ. ನಿನ್ನ ನಡವಳಿಕೆಯೂ ಆ ದೇವರು ಮೆಚ್ಚುವಂತೆ ಇರಬೇಕು. ಶಾಲೆಗಳ ತರ ಬರ್ತೀರೇನಪ್ಪ ನೀವು? ಖಂಡಿತ. ಸುಮ್ಮನೆ ಬುರ್ರೆ ಬಿಟ್ಕೊಂಡು ನಿಂತ್ಕೊಂಡ್ಬಿಟ್ಟು ತಲೆ ಕಟ್ಕೊಂಡ್ಬಿಟ್ಟು ಅಥವಾ ಹಿಂಗೊಂದು ಮೇಲೊಂದು ಶಾಲೆ ಹಾಕೊಂಡ್ಬಿಟ್ಟು ಅಥವಾ ಒಂದು ರೋಬ್ ಹಾಕೊಂಡ್ಬಿಟ್ಟು ಹಿಂಗೆ ನಿಂತುಬಿಟ್ರೆ ನೀವು ದೇವ್ರ ಪ್ರತಿನಿಧಿ ಆಗಲ್ಲ. ದೇವ್ರ ಸೃಷ್ಟಿ ಸಂಪಾದನೆ ಮಾಡಿದ್ರೆ ದುಡ್ಡು ಸರ್. ನಡವಳಿಕೆ ಮುಖ್ಯ. ಎಸ್, ಈ ಕಳಿಸಿದಾರಂತೆ ಜೈಲಿಗೆ 14 ದಿನ ಹೋಗ್ಬಿಟ್ಟು ಬರ್ಲಿ, ಆಮೇಲೆ ನೋಡೋಣ ಮುಂದಕ್ಕೆ. ಇನ್ನ ಸತೀಶ್ನ ಗಡಿಪಾರು ಮಾಡ್ತಾರಂತೆ, ಯಾರ ಪೋಸ್ಟ್ ಹಾಕ್ದವನ್ನ. ಕತ್ತೆ ಬಾಲ ಕುದುರೆ ಜುಟ್ಟು, ಕತ್ತೆ ಬಾಲ ಕುದುರೆ ಜುಟ್ಟು. ಗಡಿಪಾರು ನಿಮ್ಗೆ ಅಧಿಕಾರ ಇದೆ ಕಾನೂನಲ್ಲಿ, ಸರಿ. ಅದು ಕೊಡ್ತಿರೋ ರೀಸನ್ ಏನು? ಆಸ್ತಿ ರಕ್ಷಣೆ, ಕುಟುಂಬಸ್ಥರ ಹಿತದೃಷ್ಟಿ. ಅಂದ್ರೆ ನಿಮಗೆ ಬೆನ್ನುಮೂಳೆ ಮತ್ತು ತಾಕತ್ತಿಲ್ಲ ಮೈಸೂರು ಪೊಲೀಸ್ಗೆ ಅಂತ ಆಯ್ತು. ರಕ್ಷಣೆ ಕೊಡಕ್ಕಾಗಲ್ವಾ? ಹೋಗಿ ಚಾಲೆಂಜ್ ಮಾಡ್ರಿ ಕೋರ್ಟಲ್ಲಿ. ಇಫ್ ದಿ ಪೊಲೀಸ್ ಯು ಹ್ಯಾವ್ ನೋ ಬಿಸ್ನೆಸ್ ಟು ಬಿ ಅ ಪೊಲೀಸ್ ಮ್ಯಾನ್, ಕಾಕಿ ಬಟ್ಟೆ ಬಿಚ್ಚಿಟ್ಬಿಟ್ಟು ಮನೆಗೆ ಹೋಗಿ. ಮಣ್ತೀನಿ ಹೋಗಿ ಮನೆಗೆ ಹೋಗ್ಬಿಟ್ಟು ಯಾಕಿದ್ದೀರಿ? ಓಕೆ, ನಾಳೆ ಹಿಂದೂ ಪ್ರದೇಶದಲ್ಲಿ ಯಾವ್ದಾದ್ರು ಒಂದು ಇದೇ ತರದ ಮುಸ್ಲಿಂ ಕುಟುಂಬ ಬಂದ್ರೆ ಸೇಮಾ ಗಡಿಪಾರು ಮಾಡ್ತೀರಾ? ಸೇಮಾ? ನನ್ನ ಬ್ರದರ್ಸ್ ಅವರು, ದೇ ಆರ್ ಮೈ ಬ್ರದರ್ಸ್. ಹೂ ಇಸ್ ದಿಸ್ ರಬ್ಬಿಶ್ ಫೆಲೋಸ್ ಹೂ ಆರ್ ಟೇಕಿಂಗ್ ಡಿಸಿಷನ್ಸ್? ರೀಸನ್ಸ್ ಏನಿದು? ನಾನ್ಸೆನ್ಸ್ ಇದು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ರೌಡಿಗಳನ್ನ ಗಡಿಪಾರು ಮಾಡುವುದು ವಿಚಾರ. ಅದು ಶಿಕ್ಷೆಯ ರೂಪದಲ್ಲಿ ಅಲ್ವಾ ಗಡಿಪಾರು? ಇದು ಇವ್ರು ಕೊಡ್ತಿರೋ ಶಿಕ್ಷೆ ಕೊಡಕ್ಕೆ ಕೋರ್ಟ್ ಕೊಡುತ್ತೆ ಶಿಕ್ಷೆ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ.